ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮತ್ತು ಕನಕದಾಸರ ಬಗ್ಗೆ ಶ್ರೀ ಅರವಾಯಿ ದಾಮೋದರ್ ಸರ್ ಅವರು ಒಂದೆರಡು ಮಾತನಾಡಬೇಕಾಗಿ ಅವರಲ್ಲಿ ಕೇಳ್ತಾರೆ. ಎಲ್ಲರಿಗೂ ಮೊಟ್ಟ ಮೊದಲನೇದಾಗಿ ಕನಕದಾಸರ ಆಶೀರ್ವಾದಗಳನ್ನು ಕೋರ್ತಾ ನಿಮ್ಮೆಲ್ಲರಿಗೂ ಕನಕದಾಸ ಜಯಂತಿಯ ವಿಶೇಷ ಹೃದಯಪೂರ್ವಕ ಅಭಿನಂದನೆಗಳು. ವಿಶ್ವಕಂಡ ಶ್ರೇಷ್ಠ ಸಂತ, ಶ್ರೇಷ್ಠ ತತ್ವಶಾಸ್ತ್ರಜ್ಞ, ಮಹಾಜ್ಞಾನಿ, ಸರಳ ಚಿಂತಕ, ಸಮಾಜ ಸುಧಾರಕ, ತ್ರಿಗುಣ ಜ್ಞಾನಿ, ಸಕಲ ಸಂಪನ್ನ, ಶ್ರೇಷ್ಠ ವಿವೇಕ, ಮಹಾನ್ ಜ್ಞಾನವನ್ನು ಸರಳ ಜ್ಞಾನಿಯನ್ನಾಗಿಸಿ ಹೀಗೆ ಹೇಳ್ತಾ ಹೋದರೆ ಕನಕದಾಸರ ಬಗ್ಗೆ ನಾವು ನೂರಾರು ಪುಟಗಳಷ್ಟು ಹೊಗಳಬಹುದು, ಹೇಳ್ಬೋದು. ಯಾಕೆಂದರೆ ಅವರ ಜೀವನವೇ ಜ್ಞಾನದ ಒಂದು ಸಂಕೀರ್ಣ ಅಂತ ನಾವು ಈ ಸಂದರ್ಭದಲ್ಲಿ ಹೇಳ್ಬೋದು. ನಮ್ಮ ಆರಾಧ್ಯರಾದಂಥ ಶ್ರೀಯುತ ಡಾಕ್ಟರ್ ಶಿವಾನಂದ ಮಹಾಸ್ವಾಮಿಗಳ ಪಾದಗಳಿಗೆ ನಮಸ್ಕರಿಸುತ್ತಾ ನಮ್ಮ ಶಾಲೆಯ ಹಿರಿಯರು, ನಮ್ಮೆಲ್ಲರ ಮಾರ್ಗದರ್ಶಕರಾದಂಥ ಶ್ರೀಯುತ ಎಂ.ಆರ್. ಕಲ್ಲೂರ್ ಸರ್ ಅವರೇ, ಹಾಗೆ ಬಲ್ವೀಂ ಸರ್ ಅವರೇ, ನಮ್ಮೆಲ್ಲ ನೆಚ್ಚಿನ ಉಸ್ಮಾನ್ ಸರ್ ಅವರೇ, ಹಾಗೆ ಹಿಪ್ಪರ್ಗಿ ಸರ್ ಅವರೇ, ಹಾಗೆ ಸಂತೋಷ್ ಸರ್ ಅವರೇ, ಶಿವು ಸರ್ ಅವರೇ, ಶಾಂತು ಸರ್ ಅವರೇ, ಹಾಗೆ ಶ್ರುತಿ ಮೇಡಮ್ ಅವರೇ, ನೌಶಾದ್ ಮೇಡಮ್ ಅವರೇ, ಹಾಗೆ ನಮ್ಮೆಲ್ಲರ ಶೇಖರಣ್ಣ ಅವರೇ, ಹಾಗೆ ನಮ್ಮೆಲ್ಲರ ನೆಚ್ಚಿನ ವಿದ್ಯಾರ್ಥಿಗಳೇ, ಮಗದೊಮ್ಮೆ ನಿಮಗೆ ಕನಕದಾಸ ಜಯಂತಿಯ ವಿಶೇಷ ಅಭಿನಂದನೆಗಳು, ಶುಭಾಶಯಗಳು. ನೀವು ಅಂದ್ಕೊಂಡಿರ್ಬೋದು ಕನಕದಾಸರು ಅಂದರೆ ಚಿನ್ನ, ಕನಕ ಅಂದರೆ ಚಿನ್ನ, ಬೆಳ್ಳಿ, ಮುತ್ತು, ಹವಳ ಅಂತ ನಾವೆಲ್ಲ ಅನ್ಕೋತೀವಿ. ಅದು ಹೆಸರಿಗೆ ಬಹಳಷ್ಟು ತದ್ವಿರುದ್ಧವಾದದ್ದು. ಕನಕ ಅಂದರೆ ಜ್ಞಾನ, ಕನಕ ಅಂದರೆ ಸುಳಾದಿ, ಕನಕ ಅಂದರೆ ಕೀರ್ತನೆ, ಕನಕ ಅಂದರೆ ಸಮಾಜ ಸುಧಾರಣೆ ಅಂತ ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕಾಗ್ತದೆ. 1509 ವೀರಪ್ಪ ಮತ್ತು ಬಚ್ಚಮ್ಮ ಅನ್ನುವಂತಹ ದಂಪತಿಗಳಲ್ಲಿ ಶಿಗ್ಗಾಂವಿ ತಾಲೂಕಿನ ಬಾಡ ಗ್ರಾಮದಲ್ಲಿ ಜನಿಸ್ತಾರೆ ಕನಕದಾಸರು. ಇವೆಲ್ಲ ಇತಿಹಾಸದಲ್ಲಿ ಇದನ್ನು ಓದಿದ್ದೀರಿ, ಸಾಹಿತ್ಯದಲ್ಲಿಯೂ ಕೂಡ ಮನಗಂಡಿದ್ದೀರಿ. ಇವರ ಕುಟುಂಬ ಮೂಲತಃ ಒಂದು ಊರಿನ ಪಾಳೆಗಾರಿಕೆ, ವಿಜಯನಗರ ಸಾಮ್ರಾಜ್ಯದ ಅಡಿಯಲ್ಲಿ ಬರುವಂತಹ ಒಂದು ಪಾಳೆಗಾರಿಕೆ ಪಟ್ಟಣ. ಹೇಳಬೇಕಂತಂದ್ರೆ ಇದೊಂದು ಸಣ್ಣ ಒಂದು 10 ಗ್ರಾಮದ ಮಂಡಲ ತರಹ ಆಳ್ವಿಕೆ ಮಾಡುವಂತಹ ಗ್ರಾಮದ ನಾಯಕನಾಗಿ ಕನಕದಾಸರ ತಂದೆಯವರಾಗಿರ್ತಾರೆ. ಈ ಬೀರಪ್ಪ ಅನ್ನುವಂಥವ್ರು ಮತ್ತು ಬಚ್ಚಮ್ಮ ಅನ್ನುವಂಥವ್ರು ಹಲವಾರು ದಿನಗಳ ಕಾಲ ಏನಾಗ್ತದ ಪುತ್ರ ಸಂತಾನವಿಲ್ಲದೆ ನರಳುತ್ತಿರ್ತಾರೆ ಮಾನಸಿಕವಾಗಿ. ಮುಂದೆ ತಮ್ಮ ಈ ಆಡಳಿತವನ್ನು ಉತ್ತರಾಧಿಕಾರವನ್ನು ನೋಡ್ಕೋಬೇಕು ಅಂತ ಚಿಂತೆಯಲ್ಲಿದ್ದಾಗ ಒಂದು ದಿನ ಅವರಿಗೆ ಏನಾಗ್ತದ, ಕನಸಿನಲ್ಲಿ ತಿಮ್ಮಪ್ಪನ ಭೇಟಿಯಾಗ್ರಿ, ನಿಮ್ಗೆ ಸಂತಾನ ಆಗ್ತದ ಅಂತ ಒಂದು ವಿಚಾರ ಗೊತ್ತಾಗ್ತದೆ. ಮುಂದೆ ತಿಮ್ಮಪ್ಪನಲ್ಲಿ ಆರೈಕೆ ಮಾಡಿಕೊಂಡಾಗ ಏನಾಗ್ತದ, ಅವರಿಗೆ ಒಂದು ಕಾಂತಿ ಪುತ್ರನಾಗಿ ಯಾರು ಒಂದು ಮಗು, ಗಂಡು ಮಗು ಜನಿಸ್ತದ. ಆ ಮಗುವಿಗೆ ತಿಮ್ಮಪ್ಪ ನಾಯಕನ ಅಂದ್ರೆ ತಿರುಪತಿ ತಿಮ್ಮಪ್ಪನ ಆಶೀರ್ವಾದದಿಂದ ಜನಿಸಿದ್ದಕ್ಕಾಗಿ ಅವನಿಗೆ ತಿಮ್ಮಪ್ಪ, ಅವರ ಮನೆತನ ನಾಯಕವಾಗಿರೋದ್ರಿಂದಾಗಿ, ಆಡಳಿತವಾಗಿರೋದ್ರಿಂದಾಗಿ ತಿಮ್ಮಪ್ಪ ನಾಯಕ ಅಂತ ಹೆಸರಿಡ್ತಾರೆ. ಮುಂದೆ ಕಾಲಕ್ರಮೇಣ ಅವರು ಏನು ಯೌವನಾವಸ್ಥೆ ಬರ್ತಾರ, ಅವರ ಮದುವೆಯನ್ನು ಕೂಡ ಆಗ್ತದೆ. ಯಾರ್ದು? ನಮ್ಮ ಕನಕದಾಸರದು. ಮುಂದೆ ಹಾಗೆ ಅವರ ತಂದೆ ಅಕಾಲಿಕ ಮೃತ್ಯುವಿನ ನಂತರ ಕನಕದಾಸರು ಏನು ಮಾಡ್ತಾರ, ಆ 10 ಮಂಡಲದ ಗ್ರಾಮದ ಒಂದು ನಾಯಕನಾಗಿ ಜವಾಬ್ದಾರಿಯನ್ನ ವಹಿಸ್ಕೊಳ್ತಾರೆ. ಅಷ್ಟೇ ಅಲ್ಲ, ಕನಕದಾಸರದು ಒಂದು ವಿಚಿತ್ರ ಸ್ವಭಾವವಾಗಿರ್ತದ. ತಮ್ಮ ಹೆಂಡತಿಯನ್ನ ಬಹಳಷ್ಟು ಮುದ್ದಿಸ್ತಿರ್ತಾರ, ಬಹಳಷ್ಟು ಪ್ರೀತಿಸ್ತಿರ್ತಾರೆ. ಅಂತಹ ವ್ಯಕ್ತಿ ಮುಂದೆ ಏನಪ್ಪ ಅವರ ಒಂದು 10 ಊರಿನ ಮಂಡಲಕ್ಕೆ ಬೇರೆ
ದಂಡನಾಯಕರು ಬಂದು ದಾಳಿ ಮಾಡ್ತಾರೆ. ದಾಳಿ ಮಾಡಿದಾಗ ಕನಕದಾಸರು ಏನಾಗ್ತಾರ, ಸತ್ತು ಬಿಡ್ತಾರೆ. ಸಾಯೋದಿಲ್ಲ, ನೋವನ್ನು ಅನುಭವಿಸಿ ಸಾವಿನ ತರಹದ ನೋವಿನ ಯಾತನೆಯಲ್ಲಿ ಸೋತು ನೋವನ್ನು ಅನುಭವಿಸ್ತಿರ್ತಾರೆ. ಆ ಕಡೆ ಈ ಕಡೆ ನೋಡ್ತಾರೆ. ಮುಂದೆ ಅವರಿಗೆ ಏನಪ್ಪ ಅಂದರೆ ಧರ್ಮಪತ್ನಿ ತೀರ್ಕೋತಾರೆ ಆ ಯುದ್ಧದ ಸಂದರ್ಭದಲ್ಲಿ. ಅಷ್ಟೇ ಅಲ್ಲ, ಮುಂದೆ ಎಲ್ಲ ಕುಟುಂಬವನ್ನು ಕಳ್ಕೊಂಡಂತಹ ಕನಕದಾಸರು ಮುಂದೆ ವೈರಾಗ್ಯಕ್ಕೆ ಇಳಿಪಡ್ತಾರೆ. ಅದಕ್ಕಿಂತ ಮುಂಚೆ ವಿಶೇಷವಾಗಿ ಹೇಳಬೇಕು, ಒಂದು ಘಟನೆಯನ್ನು ಮರ್ತಿದ್ದೆ. ಏನಪ್ಪಾ ಅಂತಂದ್ರೆ, ಕನಕದಾಸರು ಒಂದು ದಿನ ಊರಿಗಾಗಿ, ತನ್ನ ಆ ಆಡಳಿತದ ಊರಿಗಾಗಿ ಒಂದು ಕೆರೆಯನ್ನು ತೋರಿಸ್ತಿರ್ತಾರೆ, ನೀರಿನ ಕೆರೆಯನ್ನ. ತಿಮ್ಮಪ್ಪ ನಾಯಕನಾದಂಥ ಅವನು ಕನಕ ಹೇಗೆ ಆದ್ನಂದ್ರೆ, ಆ ಕೆರೆಯನ್ನ ತೋಡಬೇಕಾದ್ರೆ ಅವರಿಗೆ ಕನಕ ಅಂದ್ರೆ ಬಂಗಾರದ ಒಂದು ಏನಪ್ಪಾ ಅಂದ್ರೆ ನಿಧಿ ದೊರೀತದ. ಆ ನಿಧಿ ದೊರೆತಿದ್ದರಿಂದಾಗಿ ಎಷ್ಟು ನಿಸ್ವಾರ್ಥವಾದಂಥ ಆಡಳಿತ ನಡೆತಿದ್ರು ಅಂದ್ರೆ ಜನರಿಗೆ ಹಂಚ್ತಾರ. ಮತ್ತೆ ವಿಜಯನಗರದ ಆಡಳಿತದ ಒಬ್ಬ ವಿರೂಪಾಕ್ಷ ಅನ್ನುವಂತಹ ಒಬ್ಬ ರಾಜನ ವೈಗೆ ಅದನ್ನ ಒಯ್ದು ಕೊಡ್ತಾರೆ. ಕೊಟ್ಟಾಗ ಏನಾಗ್ತದ, ಇವರನ್ನ ಏನ್ ಮಾಡ್ತಾರ, ಒಬ್ಬ ಉತ್ತಮ ಆಡಳಿತಗಾರ ಅಂತ ಗುರುತಿಸ್ತಾರ ಕನಕದಾಸರನ್ನ. ಹೌದಾ? ಗುರುತಿಸಿದಾಗ ಅವಾಗ ಜನರು ಇವರನ್ನ ಕನಕ ನಾಯಕ ಅಂತ ಮೊದಲು ಕನಕ ದೊರೆತಿದ್ದಕ್ಕಾಗಿ ಹೇಳ್ತಾರೆ. ಮುಂದೆ ಆ ಬಂಗಾರ ಬೇಡಿಯನ್ನ ಜನರಿಗೆ ಹಂಚಿದ್ದಕ್ಕಾಗಿ ಅವರನ್ನ ಜನರು ಕನಕದಾಸ ಅಂತ ಪ್ರೀತಿಯಿಂದ ಕರೀಲಿಕ್ಕೆ ಆರಂಭಿಸ್ತಾರೆ. ತ್ಯಾಗ ಮಾಡುವಂತಹ ಸಂಕೇತ ಮೊದಲೇ ದೊರೆಯಿತು. ಮುಂದೆ ಕನಕದಾಸರು ಆ ಯುದ್ಧದಲ್ಲಿ ನೋವಿನ ಸಂದರ್ಭ ಅನುಭವಿಸ್ಬೇಕಾದಾಗ ಅವರಿಗೆ ಒಂದು ಆಕಾಶವಾಣಿ ಆಗ್ತದ. ಏನಪ್ಪಾ ಅಂತಂದ್ರ, ನೀನು ನೋವನ್ನ ಅನುಭವಿಸ್ತಿದ್ಯಾ, ಎಲ್ಲ ಅನುಭವಿಸ್ತಿದ್ಯಾ, ನೀನು ಈ ನೋವಿನಿಂದ ಹೊರಬರಬೇಕಾದ್ರೆ ನೀನು ನನ್ನ ಭಕ್ತನಾಗಬೇಕು, ನನ್ನ ದಾಸನಾಗಬೇಕು ಅಂತ ಒಂದು ಪ್ರತೀತಿ ಆಗ್ತದ. ಆದರೆ ಕನಕದಾಸರು ಆಯಿತು, ನಾನು